ಇತಿಹಾಸ ಅರ್ಥ ಮಾಡ್ಕೊಂಡಾಗ್ಲೇ ಭವಿಷ್ಯ ರೂಪಿಸಲಿಕ್ಕೆ ಸಾಧ್ಯ. ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯ ರೂಪಿಸಲಿಕ್ಕೆ ಸಾಧ್ಯ. ಇತಿಹಾಸ ತಿಳ್ಕೋಬೇಕು ನಾವೆಲ್ಲರೂ. ಇತಿಹಾಸ ಗೊತ್ತಾದರೆ ನಾವು ಸರಿ ದಾರಿನಲ್ಲಿ ನಡೀಲಿಕ್ಕೆ ಅನುಕೂಲ ಆಗ್ತದೆ. ಇತಿಹಾಸನೇ ಗೊತ್ತಿಲ್ಲದೆ ಹೋದರೆ ತಪ್ಪುಗಳನ್ನು ತಿದ್ಕೊಳ್ಳೋದು ಹೆಂಗೆ, ಸಮಾಜದಲ್ಲಿ ಬದಲಾವಣೆ ತರೋದು ಹೆಂಗೆ? ಅದಕ್ಕೆ ಅವ್ರು ಹೇಳಿದ್ರು, ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಇವೆರಡೂ ಕೂಡ ಕನ್ನಡ ಸಾಹಿತ್ಯದ ಭಾಗ ಆದರೂ ಕೂಡ ಭಾಳ ಕನ್ನಡ ಸಾಹಿತ್ಯದಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರಗಳನ್ನು ವಹಿಸಿದರು. ನಾನು ಈ ಕನಕ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ. ಸರ್ಕಾರ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು. ಪ್ರತಿ ವರ್ಷ ಸರ್ಕಾರ ಅನೇಕ ಜಯಂತಿಗಳನ್ನು ಆಚರಣೆ ಮಾಡ್ತದೆ. ಅದರಲ್ಲಿ ಕನಕ ಜಯಂತ್ಯೋತ್ಸವವನ್ನು ಕೂಡ ಆಚರಣೆ ಮಾಡ್ತದೆ. ಸಾವಿರದ 1988ರವರೆಗೆ ಪ್ರತಿ ವರ್ಷ ಕನಕ ಜಯಂತ್ಯೋತ್ಸವ ಮಾಡ್ತಕ್ಕಂಥದ್ದು ಭಾಳ ಕಡಿಮೆ ಇತ್ತು. 1988ನೇ ಇಸ್ವಿನಲ್ಲಿ ನಾನು ಸಾರಿಗೆ ಸಚಿವನಾಗಿದ್ದೆ. ಶ್ರೀ ಎಸ್.ಆರ್. ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದರು. ಅವತ್ತು 500ನೇ ಕನಕ ಜಯಂತ್ಯೋತ್ಸವವನ್ನು ಆಚರಣೆ ಮಾಡೋದು. ಐನೂರನೇ ಜಯಂತ್ಯೋತ್ಸವನ ಆಚರಣೆ ಮಾಡಿದ ಮೇಲೆ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ಮತ್ತು ಕೇಂದ್ರ ಬೆಂಗಳೂರಿನಲ್ಲಿ ಕನಕ ಜಯಂತ್ಯೋತ್ಸವ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಆಯಿತು. ನನಗೆ 500ನೇ ಜಯಂತ್ಯೋತ್ಸವ ಆಚರಣೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಅವತ್ತು ಕನಕದಾಸರ ಕಾವ್ಯ, ಕೀರ್ತನೆಗಳು, ಮುಂಡಿಗೆಗಳು ಇವೆಲ್ಲವನ್ನು ಕೂಡ ಕರ್ನಾಟಕದ ಜನರಿಗೆ ಕಡಿಮೆ ದುಡ್ಡಿನಲ್ಲಿ ಸಿಗ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತು. ಆಗ ಒಂದು ಸಮಿತಿಯನ್ನು ರಚನೆ ಮಾಡಿದ್ದು, ದೇಜಗೌ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದು. ಜವರೇಗೌಡರು ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದರು. ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದು. ಆ ಸಮಿತಿಯವರು ಬಹಳ ಸರಳವಾಗಿ ಕನಕದಾಸರ ರಚನೆ ಮಾಡಿದಂಥ ಕಾವ್ಯಗಳು, ಕೀರ್ತನೆಗಳು, ಮುಂಡಿಗೆಗಳನ್ನು ಮಾಡಿಕೊಟ್ರು. ಅದನ್ನು ಪ್ರಿಂಟ್ ಮಾಡಿಸಿ ಸರ್ಕಾರ ಜನರಿಗೆ ಕಮ್ಮಿ ದುಡ್ಡಿನಲ್ಲಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಯಾಕಂದರೆ ಕನಕದಾಸರ ಬಗ್ಗೆ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ, ಕನಕದಾಸರ ಬಗ್ಗೆ ತಿಳ್ಕೋಬೇಕಾಗ್ತದೆ. ಈಗ ಕನಕಶ್ರೀ ಪ್ರಶಸ್ತಿ ಭಾಜನರಾದಂಥ ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯ
ಪ್ರಭಂಜನಾಚಾರ್ಯ ಅವರು ಕನಕದಾಸರ ಬಗ್ಗೆ ಮಾತಾಡಿದರೆ. ಅವರು ಕನಕಶ್ರೀ ಪ್ರಶಸ್ತಿಗೂ ಕೂಡ ಅವ್ರನ್ನ ಆಯ್ಕೆ ಮಾಡೋರು. ನಾನು ಮಾಡಿಲ್ಲ, ಸಮಿತಿ ಮಾಡಿರೋದು. ನೀವು ಕನಕದಾಸರ ಬಗ್ಗೆ ಅಪಾರವಾದಂಥ ಕೆಲಸ ಮಾಡಿದ್ದೀರಿ ಅಂತ ನಿಮ್ಮ ಹೆಸರು ಮಾಡಿದ್ದಾರೆ. ನಾನು ನಿಮ್ಮ ಹೆಸರನ್ನ ಅನುಮೋದನೆ ಮಾಡಿದ್ದೀನಿ ಅಷ್ಟೇ. ಯಾಕೆ ಮಾಡಿದೆ ಅಂತಂದರೆ, ಇದಕ್ಕೆ ಜಾತಿ ಧರ್ಮ ಮುಖ್ಯ ಅಲ್ಲ. ಯಾರು ಕನಕದಾಸರ ಬಗ್ಗೆ ಕೆಲಸ ಮಾಡಿದ್ದಾರೆ, ಕನಕದಾಸರ ಬರಹಗಳು, ಕನಕದಾಸರ ವಿಚಾರಗಳು, ಕನಕದಾಸರು ಮಾಡಿದಂಥ ಸಮಾಜ ಸುಧಾರಣೆಯ ಕೆಲಸಗಳು, ಇವನ್ನ ಜನಗಳಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡೋದು. ಯಾಕಂತಂದರೆ ನಾವೆಲ್ಲರೂ ಕೂಡ ಇತಿಹಾಸ ಅರ್ಥ ಮಾಡ್ಕೊಂಡಾಗಲೇ ಭವಿಷ್ಯ ರೂಪಿಸಲಿಕ್ಕೆ ಸಾಧ್ಯ. ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯ ರೂಪಿಸಲಿಕ್ಕೆ ಸಾಧ್ಯ. ಇತಿಹಾಸ ತಿಳ್ಕೋಬೇಕು ನಾವೆಲ್ಲರೂ. ಇತಿಹಾಸ ಗೊತ್ತಾದರೆ ನಾವು ಸರಿ ದಾರಿನಲ್ಲಿ ನಡೀಲಿಕ್ಕೆ ಅನುಕೂಲ ಆಗ್ತದೆ. ಇತಿಹಾಸನೇ ಗೊತ್ತಿಲ್ಲದೆ ಹೋದರೆ ತಪ್ಪುಗಳನ್ನು ತಿದ್ಕೊಳ್ಳೋದು ಹೆಂಗೆ, ಸಮಾಜದಲ್ಲಿ ಬದಲಾವಣೆ ತರೋದು ಹೆಂಗೆ? ಅದಕ್ಕೆ ಅವ್ರು ಹೇಳಿದ್ರು, ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಇವೆರಡೂ ಕೂಡ ಕನ್ನಡ ಸಾಹಿತ್ಯದ ಭಾಗ ಆದರೂ ಕೂಡ ಭಾಳ ಕನ್ನಡ ಸಾಹಿತ್ಯದಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರಗಳನ್ನು ವಹಿಸಿದರು. ಅದೇ ಕನಕದಾಸರು ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ 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 ಅಂತ ಇದೆ. ಎರಡೂ ಒಂದೇ ಸಂದೇಶಗಳು, ಸಮಾಜಕ್ಕೆ ಎರಡೂ ಒಂದೇ ಸಂದೇಶಗಳು. ನಾವೆಲ್ಲ ಮನುಷ್ಯರಪ್ಪ, ಮನುಷ್ಯರಲ್ಲಿ ವಿಂಗಡಣೆ ಮಾಡೋದು ಬೇಡ. ಮನುಷ್ಯನನ್ನು ಪ್ರೀತಿಸಬೇಕೇ ಹೊರತು ಮನುಷ್ಯನನ್ನು ದ್ವೇಷಿಸಬಾರ್ದು. ಇದನ್ನ 16ನೇ ಶತಮಾನದಲ್ಲಿ ಕನಕದಾಸರು ಮಾಡೋದು ಅಲ್ವಾ ಆಚಾರ್ಯರೇ? ಇದು ಅದಕ್ಕೋಸ್ಕರ ಕನಕದಾಸರು ಪೂಜ್ಯರಾಗ್ತಾರೆ. ನಾವು ಮಾಡಬೇಕಾಗಿರೋದು, ಕನಕದಾಸರಿಂದ ಕಲಿಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನಾವೆಲ್ಲರೂ ಮಾನವರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಸಮಾಜದಲ್ಲಿ ಮನುಷ್ಯರಾಗಿ ಬದುಕ್ತಕ್ಕಂಥದ್ದು ಆಗಬೇಕು. ನಾವೆಲ್ಲ ಮನುಷ್ಯರು. ಕನಕದಾಸರು ಭಾಳ ಹಿಂದೆನೇ ಹೇಳಿದ್ರು, 500 ವರ್ಷಗಳ ಹಿಂದೆನೇ. ಕುಲ ಎಂದು ಒಡೆದಾಡದಿರಿ, ಕುಲದ ನೆಲೆಯನ್ನಾದರೂ ಬಲ್ಲಿರ ಬಲ್ಲಿರ ಅಂತ ಹೋಯ್ತಾ. ಅದಕ್ಕೆ ಇದು ಮಾಡದೆ ನಾವು ಅವ್ರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಕನಕ ಜಯಂತ್ಯೋತ್ಸವ ಮಾಡೋದು ಯಾಕಪ್ಪ ಅಂತಂದರೆ ಇವೆಲ್ಲ ಗೊತ್ತಾಗಬೇಕಲ್ಲ, ಕನಕದಾಸರು ಏನು ಮಾಡಿದ್ರು ಅಂತ, ಏನು ಹೇಳಿದ್ರು ಅಂತ ಗೊತ್ತಾಗಬೇಕಲ್ಲ ಜನರಿಗೆ. ಇಲ್ಲ ನಿನ್ಗೆ ಯಾಕಯ್ಯ, ನಿನಗೆ ಅಂಗಿ ಇಲ್ಲ, ನಿನಗೆ ಯಾಕಪ್ಪ ಹೊಟ್ಟೆಗೆ ಇಟ್ಟಿಲ್ಲ, ವಿದ್ಯೆ ಇಲ್ಲ, ಬಡವನಾಗಿದೆಯಾ ನೀನು, ಮನೆ ಇಲ್ಲ ಅಂತಂದರೆ ನಮ್ಮ ಕರ್ಮ ಸ್ವಾಮಿ, ನಾವೇನು ಮಾಡೋದು? ನಾನು ಹಣೆ ಬರಹ ಏನು ಮಾಡೋದು? ಹಣೆಯಲ್ಲಿ ಬರೆದ್ಬಿಟ್ಟಿದ್ದಾನ ದೇವರು? ಯಾರು ನೋಡಿದಾರ ಹಣೆಯಲ್ಲಿ ಬರೆದಿರೋದು ದೇವರು? ಯಾರು ಹಣೆಯಲ್ಲಿ ಏನು ಬರೆಯೋಕ್ಕೆ ಸಾಧ್ಯನೇ ಇಲ್ಲ. ಈಗ ನಾವು 4 ಜನ ಹಣ ತಂದಿರು, ನಾವು 3 ಜನ ಹೊಲ ಉಳ್ತಾವ್ರೆ, ಅವ್ರು ಓದ್ಲೂ ಇಲ್ಲ, ನಾವೊಬ್ಬ ಮಾತ್ರ ಓದ್ದೆ. ಏನು ನನ್ನ ಮನೆಯಲ್ಲಿ ಬರೆದ್ಬಿಟ್ನ ದೇವರು, ಹೋಗೋ ಮತ್ತು ಮುಖ್ಯಮಂತ್ರಿ ಆಗ್ಬಿಡು ನೀನು ಅಂತ ಬರೆದ್ಬಿಟ್ಟಿದ್ದ, ಅವ್ರನ್ನೆಲ್ಲ ಹೊಲ ಉಳು ಅಂತ ಬರೆದಿದ್ದ. ಇವೆಲ್ಲ ನಾವು ವೈಚಾರಿಕತೆ ಬೆಳೆಸ್ಕೊಳ್ದೆ ಹೋದರೆ, ವೈಜ್ಞಾನಿಕತೆ ಬೆಳೆಸ್ಕೊಳ್ದೆ ಹೋದರೆ, ಕ್ಲಾರಿಟಿ ಇಲ್ಲದೆ ಹೋದರೆ ಜೀವನದಲ್ಲಿ ವಿಚಾರಗಳ ಬಗ್ಗೆ
ಭಾರಿ ಕಷ್ಟ ಆಗ್ತದೆ, ಗೊಂದಲ ಸಿಕ್ಕಾಕೊಂಡ್ಬಿಡ್ತೀವಿ. ಗೊಂದಲ ಸಿಕ್ಕಾಕೊಂಡು ನಾವು ಗೊಂದಲದಲ್ಲಿ ಗೊಂದಲದಲ್ಲಿ ನಡ್ಕೊಳ್ಳೋದು ಬಿಟ್ಟರೆ ಬೇರೆಯವ್ರಿಗೂ ಅದನ್ನೇ ಗೊಂದಲನ ಹುಟ್ಟಾಕ್ತೀವಿ ನಾವು. ಅದಕ್ಕೋಸ್ಕರ ಗೊಂದಲ ಇರಬಾರ್ದು, ಕ್ಲಾರಿಟಿ ಇರಬೇಕು ಎಲ್ಲ ವಿಚಾರಗಳ ಬಗ್ಗೆ. ಈಗ ತತ್ವಗಳು ಇದಾವಲ್ಲ, ಇವೆಲ್ಲ ಜೀವನ ದರ್ಶನನೇ, ಇವೆಲ್ಲ ಜೀವನ ತತ್ವಗಳು. ಇವೆಲ್ಲ ಈ ಜೀವನ ತತ್ವಗಳನ್ನೇ ಮರೆತು ಬಿಟ್ರೆ ನಾವು ಹೆಂಗೆ ಸಮಾಜ ನಿರ್ಮಾಣ ಮಾಡೋದು? ಎಲ್ಲರೂ ಮುಖ್ಯವಾಹಿನಿಗೆ ಬರೋದು ಹೆಂಗೆ? ಜಾತಿ ವ್ಯವಸ್ಥೆ ಹೋಗೋದು ಹೆಂಗೆ? ವರ್ಗ ವ್ಯವಸ್ಥೆ ಹೋಗೋದು ಹೆಂಗೆ? ವರ್ಗನೂ ಹೋಗಲ್ಲ, ಜಾತಿನೂ ಹೋಗಲ್ಲ. ಇದನ್ನೇ ಇಂಥ ಸಮಾಜನೇ ವರ್ಗರಹಿತವಾದಂಥ, ಜಾತಿ ರಹಿತವಾದಂಥ, ಸಮಾನತೆಯಿಂದ ಇರ್ತಕ್ಕಂಥ, ಮನುಷ್ಯತ್ವ ಇರ್ತಕ್ಕಂಥ ಸಮಾಜ ಬೇಕು ಅಂತ ಇವರೆಲ್ಲ ಕನಸ್ಕೊಂಡು ಆ ಕನಸು ನನಸು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ. ಅದನ್ನೇ ನಾವು ಕನಕದಾಸರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಅದನ್ನು ಮಾಡಿದ್ರೆ ಸಾಕು. ನಾವು ಪರಸ್ಪರ ಪ್ರೀತಿಸಿದ್ರೆ ಸಾಕು. ನಮ್ಮಲ್ಲಿ ಶ್ರೀಮಂತರು ಬಡವರು, ಮೇಲ್ಜಾತಿ ಕೆಳಜಾತಿ ಅದು ಬಿಟ್ಬಿಡ್ಬೇಕು. ನಾವು ಮನುಷ್ಯರಾಗಿ ಎಲ್ಲರೂ ಒಂದೇ ಅಂತೇಳಿ ಬಾಳಿದ್ರೆ ಕನಕದಾಸರಿಗೆ ಸಲ್ಲಿಸ್ತಕ್ಕಂಥ. ಅದಕ್ಕೋಸ್ಕರ ಎಲ್ಲ ಜಯಂತ್ಯೋತ್ಸವಗಳನ್ನು ಮಾಡೋದು ಯಾಕಪ್ಪ ಅಂತಂದರೆ, ದಾರ್ಶನಿಕರ ಜಯಂತ್ಯೋತ್ಸವಗಳು ಮಾಡೋದಂತಂದರೆ ಅವರ ವಿಚಾರಗಳು ಜನರು ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ, ಅದರಿಂದ ಬದಲಾವಣೆಯ ಸಮಾಜವನ್ನು ತರಲಿಕ್ಕೆ ಪ್ರಯತ್ನ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆ ಪ್ರಯತ್ನ ಯಶಸ್ವಿ ಆಗಲಿ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಕರ್ನಾಟಕದ ಜನರಿಗೆ ದಾಸಶ್ರೇಷ್ಠ ಕನಕದಾಸರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಆಮೇಲೆ ಇದೊಂದು ಹೇಳಿದ್ದಾರೆ, ಪ್ರಾಧಿಕಾರಗಳು ಮತ್ತು ಅಕಾಡೆಮಿಗಳ ಹಾಗೂ ಕನಕ ಅಧ್ಯಯನ ಕೇಂದ್ರದ ಪ್ರಕರಣಗಳಿಗೆ 50% ರಿಯಾಯಿತಿ ಘೋಷಿಸುವ ಬಗ್ಗೆ. ಗೊತ್ತಾಯ್ತೇನೆಯಾ? ಕನ್ನಡ ಗೊತ್ತಾಯ್ತೇನಮ್ಮ? ಮಾಡೋಣ. ಆಮೇಲೆ ಇನ್ನೊಂದು ಹೇಳಿದ್ರು ಇವರು, ಯಾವುದು ಇದರಲ್ಲಿ ಬಂಕಾಪುರದಲ್ಲಿ ಇದೆಯಲ್ಲ, ಅದನ್ನು ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಇಷ್ಟು ಹೇಳಿ ನಿಮಗೆಲ್ಲ ಕನಕದಾಸರ ಜಯಂತ್ಯೋತ್ಸವದ ಶುಭಾಶಯಗಳು.